ಹೆಲೋ ಗೈಸ್, ಕನ್ನಡ ಇನ್ವೆಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಚಾನಲಲ್ಲಿ. ಸೊ ಈ ಚಾನಲಲ್ಲಿ ನೀವೇನು ಲರ್ನ್ ಮಾಡ್ಬೋದಪ್ಪ ಅಂದರೆ ಇಂಡಿಕೇಟರ್ಸ್ ಬಗ್ಗೆ ನೀವು ಲರ್ನ್ ಮಾಡ್ಬೋದು, ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ, ಇಂಟ್ರಾಡೇ ಸ್ಟ್ರಾಟಜೀಸ್ ಬಗ್ಗೆ, ಮತ್ತು ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ, ಫ್ಯೂಚರ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಕಮೋಡಿಟೀಸ್ ಬಗ್ಗೆ ಹೇಳ್ಕೊಡ್ತೀನಿ, ಮತ್ತು ಯಾವ ಥರ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಯಾವ ಥರ ನೀವು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಬೇಕಂತ ಪ್ರಾಪರಾಗಿ ಒಂದು ಗೈಡೆನ್ಸ್ ಕೊಡ್ತೀನಿ ನಿಮಗೆ ಇವತ್ತಿಂದ. ಸೊ ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಆಸಕ್ತಿ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಇಂಟ್ರಾಡೇಗೆ. ಸೊ ಆ ಸ್ಟ್ರಾಟಜಿ ನಾನು ನಿಮಗೆ ನಿಫ್ಟಿ 50 ಇಂಡೆಕ್ಸಲ್ಲಿ ತೋರಿಸ್ತೀನಿ. ಸೊ ಈ ಸ್ಟ್ರಾಟಜಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಆ್ಯಂಡ್ ಒಂದು ಗುಡ್ ರಿಸಲ್ಟ್ ಕೊಟ್ಟಿದೆ ನನಗೆ. ಸೊ ನಿಮಗೇನಾದರೂ ಆಸಕ್ತಿ ಇದ್ದರೆ ಇಂಟ್ರಾಡೇ ಸ್ಟ್ರಾಟಜಿಯಲ್ಲಿ ಈ ವಿಡಿಯೋನ ಕೊನೆ ಪೂರ್ತಿ ನೋಡಿ. ಸೊ ಆ ಇಂಡಿಕೇಟರ್ ನೇಮ್ ಬಂದುಬಿಟ್ಟು ವಿವ್ಯಾಪ್ ಆ್ಯಂಡ್ MVWAF. ನಿಮಗೇನಾದರೂ ಇದ್ರ ಲಿಂಕ್ ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಏನಾದರೂ ಕಮೆಂಟ್ ಮಾಡಿ ನಿಮಗೇನಾದರೂ ಇದು ಲಿಂಕ್ ಬೇಕಂದರೆ. ಸೊ ಇದನ್ನ ನಾನು ನಮ್ಮ ಚಾಟ್ನಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ನೀವು ವಿವ್ಯಾಪ್ MVWAP ವಿತ್ ಪಿವೋಟ್ಸ್ ಪಾಯಿಂಟ್ಸ್ ಆ್ಯಂಡ್ ಇದು 50 ಮೇಲೆ ಇರಬೇಕು ಲೆಂತು. ಸೊ ಇದರಿಂದ ನಮಗೇನು ಬರುತ್ತಪ್ಪ ಅಂದರೆ ನಮಗೆ ಸಮ್ CPR ಪಾಯಿಂಟ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದಲ್ಲ, ಇದು ಲೆವೆಲ್ಸ್ ಬರ್ತವೆ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಆ್ಯಂಡ್ ಥರ್ಡ್ ಲೆವೆಲ್. ಸೊ ನಾವು ಈ ಲೆವೆಲ್ಸಿಂದ ಯಾವ ಥರ ಟ್ರೇಡ್ ಮಾಡಬೇಕಪ್ಪ ಅಂದರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಈ ಇಂಡಿಕೇಟರ್ ಬಗ್ಗೆ ತಿಳ್ಕೊಂಡು ಬನ್ನಿ. ಇಲ್ಲಿ ನೋಡ್ಬೋದು, ಇದು ರೆಸಿಸ್ಟೆನ್ಸ್, R1 ಅಂದರೆ ರೆಸಿಸ್ಟೆನ್ಸ್, R2 ಅಂದರೆ ರೆಸಿಸ್ಟೆನ್ಸ್, R3 ಅಂದರೆ ರೆಸಿಸ್ಟೆನ್ಸ್, S3 ಅಂದರೆ ಏನಪ್ಪ ಅಂದರೆ ಸಪೋರ್ಟ್ ಲೆವೆಲ್ಸ್. ದೀಸ್ ಆರ್ ಸಪೋರ್ಟ್ ಲೆವೆಲ್ಸ್. R ಅಂದರೆ ರೆಸಿಸ್ಟೆನ್ಸ್ ಲೆವೆಲ್. ಸಪೋರ್ಟ್ ಲೆವೆಲ್ ಅಂದರೆ ನಿಮಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ ಇವಾಗ ಏನಾದರೂ ಮಾರ್ಕೆಟ್ ಕೆಳಗಡೆ ಬರ್ತಾಯಿದೆ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಇದು ಈ ಲೈನ್ ನೋಡಿ, ಈ ಮಾರ್ಕೆಟ್ ಕೆಳಗಡೆ ಬರ್ತಾಯಿದೆ. ಸೊ ದಿಸ್ ಈಸ್ ಅ ಸಪೋರ್ಟ್ ಲೈನ್. ಇದು ಯಾವ ಥರ ರಿಯಾಕ್ಟ್ ಮಾಡುತ್ತಪ್ಪ, ಸಪೋರ್ಟ್ ಲೈನ್ ಥರ ನಮಗೆ ರಿಯಾಕ್ಟ್ ಮಾಡುತ್ತೆ. ಅದೇನಾದರೂ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಇದು ರೆಸಿಸ್ಟೆನ್ಸ್ ಲೆವೆಲ್. ಸೊ ಇಲ್ಲೇನಂದಪ್ಪ ಅಂದರೆ ದಿಸ್ ಇಸ್ ರೆಸಿಸ್ಟೆನ್ಸ್ ಲೆವೆಲ್, ದಿಸ್ ಇಸ್ ಸಪೋರ್ಟ್ ಲೆವೆಲ್ ಇನ್ ದಿಸ್ ಕಾಂಟೆಕ್ಸ್ಟ್. ಓಕೆ, ಸೊ ನಾವು ಇದನ್ನ ಯಾವ ಥರ ಟ್ರೇಡ್ ಮಾಡೋಕಪ್ಪ ಅಂದರೆ ಏನಾದರೂ ಇದು ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಮಾಡ್ತಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲೇ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ನಿಮಗೆ, ಇಲ್ಲಿ ಅಟ್ 10:25. ಸೊ ಈ ಕ್ಯಾಂಡಲ್ 10:30 ಕ್ಯಾಂಡಲ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು. ಸೊ ನೀವು ವೇಟ್ ಮಾಡಬೇಕು ಒಂದು ರಿಟ್ರೇಸ್ಮೆಂಟ್ಗೆ. ನೆಕ್ಸ್ಟ್ ಕ್ಯಾಂಡಲ್ ನೀವು ನೋಡ್ಬೋದು ಅಟ್ ಎಕ್ಸಾಕ್ಟ್ ಮೂಮೆಂಟ್ ಇದು ರಿಟ್ರೇಸ್ಮೆಂಟ್ ಆಯಿತು, ಇಲ್ಲಿ ಕಾಣ್ತಾ ಇದೆಯಾ 10:35. ಸೊ ನೀವು ಟ್ರೇಡ್ ಯಾವತ್ತು ಹೋಗ್ಬೇಕಪ್ಪ ಅಂದರೆ ಈ ರೆಡ್ ಕಲರ್ ಲೈನ್ ಇದೆಯಲ್ಲ, ಇದ್ರ ಹೈ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಇದ್ರ ಮೇಲ್ಗಡೆ ಏನಾದರೂ ಕ್ಲೋಸ್ ಮಾಡ್ತಪ್ಪ ಅಂದರೆ ನೆಕ್ಸ್ಟ್ ಕ್ಯಾಂಡಲು ಗ್ರೀನ್ ಕ್ಯಾಂಡಲ್, ಸೊ ನೀವು ಈ ಕ್ಯಾಂಡಲ್ಗೆ ಎಂಟ್ರಿ ತೊಗೋಬೇಕು. 10:55ಗೆ ನೀವು ಎಂಟ್ರಿ ತೊಗೋಬೇಕು. ಸೊ ನೀವು ನೆಕ್ಸ್ಟ್ ಲೈನ್ ನಿಮ್ಮ ಟಾರ್ಗೆಟ್. ಸೊ ದಿಸ್ ಈಸ್ ಸಿಂಪಲ್. ಐ ವಿಲ್ ಶೋ ಸೋ ಮೆನಿ ಸಿನಾರಿಯೋಸ್ ಲೈಕ್ ದಿಸ್. ಸೊ ಫಸ್ಟ್ ಐ ವಿಲ್ ಶೋ ರ್ಯಾಂಡಮ್ಲಿ ಐ ವಿಲ್ ಟು ನಾಟ್ ಇದೇ ಪ್ರಾಪರ್ ಆಗಿ ತೊಗೊಲ್ಲ, ಒಂದು ರ್ಯಾಂಡಮ್ ಆಗಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅದು ಪ್ರಾಪರಾಗಿ ರೆಸ್ಪೆಕ್ಟ್ ಮಾಡುತ್ತೆ ಲೆವೆಲ್ಸ್ಗೆ ಅಂತ. ಈ ಸ್ಟ್ರಾಟಜಿಯಿಂದ ನೀವೇನಾದರೂ ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೂ ಯೂಸ್ ಮಾಡಿ ಟ್ರೇಡ್ ಮಾಡೋಕ್ಕಂದ್ರೆ ಆಲ್ಮೋಸ್ಟ್ 80% ಸಕ್ಸಸ್ ರೇಟ್ ಇದೆ ಸ್ನೇಹಿತರೆ. 80% ಟ್ರಸ್ಟ್ ಮೀ. ನಿಮ್ಗೇನಾದ್ರು ಆಸಕ್ತಿ ಇದ್ದರೆ ಇದ್ರ ಬಗ್ಗೆ ನಿಮ್ಗೆ ಅಲ್ಗೋ ಟ್ರೇಡಿಂಗು ಕೊಡ್ತೀನಿ. ನೀವು ಯಾವ ಥರ ಟ್ರೇಡಿಂಗ್ ಮಾಡೋದು ಬೇಡ, ನೀವು ಕೋಡ್ ಏನಾದ್ರು ರನ್ ಮಾಡಿಬಿಟ್ರೆ ಸಾಕು. ಫ್ರಮ್ ಮಾರ್ನಿಂಗ್ 9:30 ಅಥವಾ 10:30ಗೆ ನೀವು ಕೋಡ್ ರನ್ ಮಾಡಿದರೆ ಮಾರ್ಕೆಟ್ ಎಂಡ್ ಆಗುವಲ್ಲಿ ಇದು ಆಟೋಮೆಟಿಕ್ಲಿ ಟ್ರೇಡ್ ಆಗುತ್ತೆ ಅಲ್ಗೋ ಟ್ರೇಡಿಂಗಿಂದ. ಸೊ ಇದಕ್ಕೆ ಅಲ್ಗೋ ಟ್ರೇಡಿಂಗ್ ನಾವು ಯೂಸ್ ಮಾಡ್ತೀವಿ, ಅಲ್ಲಿ ಹ್ಯೂಮನ್ಸ್ ಎಮೋಷನ್ಸ್ ಇರೋದಿಲ್ಲ. ನಾವು ಯಾಕಪ್ಪ ಅಂದ್ರೆ ಹ್ಯೂಮನ್ಸ್ ಏನಾದರೂ ಎಮೋಷನ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಇವಾಗ ನಾವು ಒಂದು ಸ್ಟ್ರಾಟಜಿಗೆ ಸ್ಟ್ರಿಕ್ಟಾಗಿ ನಿಂತ್ಕೊಳ್ಳಲ್ಲ. ಸೊ ಇವಾಗ ಈ ಸ್ಟ್ರಾಟಜಿ ಅಪ್ಲೈ ಮಾಡ್ತೀಯಾ, ನೆಕ್ಸ್ಟ್ ಇನ್ನೊಂದು ಯೂಟ್ಯೂಬ್ ಚಾನಲ್ ನೋಡಿ ಆ ಸ್ಟ್ರಾಟಜಿ ಅಪ್ಲೈ ಮಾಡ್ತೀವಿ. ಸೊ ಇದರಿಂದ ಪ್ರಾಪರಾಗಿ ನಮ್ಮ ಅಕೌಂಟ್ ಗ್ರೋ ಆಗೋದಿಲ್ಲ. ಸೊ ಫಸ್ಟ್ ಮೇನ್ ಪ್ರಿಯಾರಿಟಿಪ್ಪ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಈ ಚಾನಲಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ನ ಇಟ್ಕೋಬೇಕಂತ. 1:1:3 1:2 ಅಂತ. ಸೊ ಈ ಸ್ಟ್ರಾಟಜಿಗೆ ನಾ ಅಪ್ಲೈ ಮಾಡೋದು 1:3. ಓಕೆ, ಸೊ ಯಾವ ಡೇಟ್ ಚೂಸ್ ಮಾಡಿ ನೀವು ಹೇಳಿ. ರ್ಯಾಂಡಮ್ ಆಗಿ ಒಂದು ಡೇಟ್ ಚೂಸ್ ಮಾಡ್ತೀನಿ. ಟೇಕ್ ದಿಸ್ ಓನ್ಲಿ. ಓಕೆ, ಇಲ್ಲಿ ನೋಡ್ಬೋದು ಥರ್ಸ್ಡೇ 9th October 2025 ಐ ವಿಲ್ ಚೂಸ್ ದ ಡೇಟ್. ಮಾರ್ಕೆಟಲ್ಲಿ ಓಪನ್ ಆಯಿತು 9:20 ಓಪನ್ ಆಯಿತು. ಲೆಟ್ ಇಟ್ ಬಿ. ಈ ರೇಂಜಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಪ್ಪ ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸು ಅಲ್ಲೇ ಸನೀಪ್ ಇದೆ. ಸೊ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನಮ್ಮದು ಪ್ಲ್ಯಾನ್ ಏನಪ್ಪ ಅಂದರೆ ಈ ಲೆವೆಲ್ನ ಬ್ರೇಕ್ ಮಾಡಬೇಕು. ನೀವು ನೋಡ್ಬೋದು 11 o'clock ಇದು ಬ್ರೇಕ್ ಆಯಿತು, ನೆಕ್ಸ್ಟ್ ಟಾರ್ಗೆಟ್ ರೀಚ್ ಆಯಿತು. ದಿಸ್ ಇಸ್ ಅ ಸ್ಟ್ರಾಟಜಿ. ಬಟ್ ನಾವು ಟ್ರೇಡ್ ತೊಗೋದಿಲ್ಲ ಇಲ್ಲಿ. ಯಾಕೆ?
ಯಾಕಪ್ಪ ಅಂದರೆ ನಮಗೆ ಇಲ್ಲಿ ರಿಟ್ರೇಸ್ಮೆಂಟ್ ಆಗಿಲ್ಲ, ನೀವು ನೋಡ್ಬೋದು ಇದು ಬ್ರೇಕ್ ಆಯ್ತಪ್ಪ, ರಿಟ್ರೇಸ್ಮೆಂಟ್ ಆಗಲಿಲ್ಲ, ಆಯಿತಾ. ಸೊ ಇಲ್ಲಿ ನೋಡ್ಬೋದು ಈ ಕ್ಯಾಂಡಲಲ್ಲಿ ಟಚ್ ಆಗಿ ಕೆಳಗಡೆ ಬಂತು ಮಾರ್ಕೆಟ್, ಮತ್ತೆ ಮೇಲ್ಗಡೆ ಹೋಯ್ತು. ಸೊ ನಾನು ಇಲ್ಲೂ ಟ್ರೇಡ್ ತೊಗೋದಿಲ್ಲ, ಆಯಿತಾ. ನನಗೆ ಇಲ್ಲಿದೆಲ್ಲ ಈ ಕ್ಯಾಂಡಲ್ ಲೋ ಬ್ರೇಕ್ ಆಗಬೇಕು ಅಂದರೆ ನಾನು ಕೆಳಗಡೆ ಮಾರ್ಕ್ ತೊಗೋತೀನಿ. ನಿಮಗೆ ತೋರಿಸ್ತೀನಿ ಲೈನ್ ಮಾಡಿ. ರಿಟ್ರೇಸ್ಮೆಂಟ್ ಆದರೆ ಮೇಲ್ಗಡೆ ರಿಜೆಕ್ಷನ್ ಆಯಿತು ರೆಸಿಸ್ಟೆನ್ಸ್ ಲೆವೆಲಿಂದ. ಸೊ ನಾವು ವೇಟ್ ಮಾಡಬೇಕು. ಈ ಕ್ಯಾಂಡಲ್ ಇದೆಯಲ್ಲ 11:15 ಅದ್ರ ಕೆಳಗಡೆ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಆವಾಗ ಮಾತ್ರ ನಾನು ಸೆಲ್ ತೊಗೋತೀನಿ, ಆಯಿತಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಯಾವ ಥರ ಪ್ರಾಪರಾಗಿ ಅದು ರೆಸ್ಪೆಕ್ಟ್ ಮಾಡಿದೆ ಈ ಲೈನಿಗೆ ಅಂತ. ಈ ಲೈನಿಗೆ ಓಪನ್ ಆಯಿತು ಮಾರ್ಕೆಟ್, ಪ್ರಾಪರಾಗಿ ಈ ಲೈನ್ ಹೋಗಿ ಇಲ್ಲಿ ನೀವು ನೋಡ್ಬೋದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಯಿತು. ಓಕೆ, ನೆಕ್ಸ್ಟ್ ಲೈನ್ ಬ್ರೇಕ್ಔಟ್ ಆಯಿತು. ಸೊ ಐ ವಿಲ್ ಟೇಕ್ ಟ್ರೇಡ್ ಹಿಯರ್. ನೀವು ನೋಡ್ಬೋದು ನೆಕ್ಸ್ಟ್ ಟಾರ್ಗೆಟ್ ರೀಚ್ ಇನ್ ಓನ್ಲಿ ವಿದಿನ್ 30 minutes ದ ಟಾರ್ಗೆಟ್ ಈಸ್ ರೀಚ್ಡ್. ಸೊ ನೀವು ಸ್ಮಾಲ್ ತೊಗೋಬೋದು ಪ್ರಾಫಿಟ್ನ. ಇಲ್ಲಿ ನೋಡ್ಬೋದು ಯಾವ ಥರ ಪ್ರಾಪರಾಗಿ ರಿಯಾಕ್ಟ್ ಮಾಡಿದೆ ಈ ಲೈನ್ಗಳಿಗೆ ಅಂತ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಗಿದೆ. ಇಲ್ಲಿ ಬ್ರೇಕ್ ಆಯಿತು ಪ್ರಾಪರಾಗಿ ಈ ಲೈನ್ಗೆ ನೋಡ್ಬೋದು ನೀವು, ರಿಟ್ರೇಸ್ಮೆಂಟ್ ಆಯಿತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತು ಇಲ್ಲಿ ಟೈಮ್ ಟಚ್ ಆಯಿತು, ಮತ್ತೆ ಕೆಳಗಡೆ ಬಂತು. ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆಯಲ್ಲ ಈ ಇಂಡಿಕೇಟರಲ್ಲಿ ಅದು ಪ್ರಾಪರಾಗಿ ವರ್ಕ್ ಆಗುತ್ತೆ. ನೀವೇನಾದರೂ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿ ಮಾಡಿದರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ. ನೋಡಿ ಇಲ್ಲಿ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಈ ಲೈನ್ಗೆ ಟಚ್ ಆಯಿತು, ಟಚ್ ಆಗಿ ಮತ್ತೆ ಕೆಳಗಡೆ ಬಂತು. ಸೊ ಈಸಿಯಾಗಿ ನೀವು ಪ್ರೆಡಿಕ್ಟ್ ಮಾಡ್ಬೋದು ಮೂವ್ಸ್ಗಳನ್ನ. ನಾ ಆಲ್ಮೋಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, 1 year-ಇಂದ 2 year-ಇಂದ ಈ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಮಾತ್ರ ಗುಡ್ ರಿಟರ್ನ್ಸ್ ಬಂದಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ನೀವು ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು 16th October ಯಾವ ಥರ ಇದು ಪ್ರಾಪರಾಗಿ ರಿಯಾಕ್ಟ್ ಮಾಡಿದೆ ಅಂತ. ಮಾರ್ಕೆಟಲ್ಲಿ ಓಪನ್ 9:15 ಆಯಿತು. ನೋಡ್ಬೋದು ಈ ಬ್ಲ್ಯಾಕ್ ಕಲರ್ ಲೈನ್ ಇದೆಯಲ್ಲ ಇದರಿಂದನೇ ರಿಯಾಕ್ಟ್ ಮಾಡಿದೆ, ಮತ್ತು ಮೇಲ್ಗಡೆ ಹೋಯ್ತು, ಇಲ್ಲಿ ಸಪೋರ್ಟ್ ತೊಗೋತು, ಮತ್ತು ಮೇಲ್ಗಡೆ ಹೋಯ್ತು. ಸೊ ಈ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡಿ ಸ್ವಲ್ಪ ರಿಟ್ರೇಸ್ಮೆಂಟ್ ತೊಗೊಂಡು ಮತ್ತು ಮಾರ್ಕೆಟ್ ಅಪ್ ಹೋಯ್ತು. ನೋಡ್ಬೋದು ಯಾವ ಥರ ಪ್ರಾಪರಾಗಿ ರಿಯಾಕ್ಟ್ ಮಾಡಿದೆ ಮಾರ್ಕೆಟಲ್ಲಿ ಅಂತ. ನೆಕ್ಸ್ಟ್ ಏನು ನೋಡ್ಬೋದು ನೀವು, ಇಲ್ಲಿ ಮೇಲ್ಗಡೆ ಹೋಯ್ತು ಆ್ಯಂಡ್ ಪ್ರಾಪರ್ ಇಲ್ಲಿ ರಿಟ್ರೇಸ್ಮೆಂಟ್ ತೊಗೋತು, ಮತ್ತು ಮೇಲ್ಗಡೆ ಮಾರ್ಕೆಟ್ ಅಪ್ ಹೋಯ್ತು. ಸೊ ಈ ಸ್ಟ್ರಾಟಜಿನ ಅಪ್ಲೈ ಮಾಡಿ ನಿಮಗೇನಾದರೂ ಪ್ರಾಫಿಟ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ನಿಮಗೇನಾದರೂ ಹೆಚ್ಚಿನ ಮಾಹಿತಿಗೆ ಸ್ಟ್ರಾಟಜೀಸ್ ಬೇಕಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಮ ಕಮೆಂಟ್ ಮುಖಾಂತರ ಈ ವಿಡಿಯೋ ಬಗ್ಗೆ ತಿಳಿಸಿ ಸ್ನೇಹಿತರೆ, ಹೆಲ್ಪ್ ಮಾಡಿ. ಈಗ ಸೆಕೆಂಡ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ನೀವೇನಾದರೂ ಆಲ್ಗೋ ಟ್ರೇಡಿಂಗಲ್ಲಿ ಆಸಕ್ತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಲ್ಗೋ ಟ್ರೇಡಿಂಗಿಂದ ನಾವು ಪ್ರಾಫಿಟ್ ಆಗಿರೋದು. ಫಸ್ಟ್ ನಾನು ಮ್ಯಾನ್ಯುವಲಿ ಟ್ರೇಡ್ ಮಾಡಬೇಕಂದ್ರೆ ಲಾಸಸ್ ಆಗಿದೆ. ಸೊ ಯಾವಾಗ ನಾನು ಆಲ್ಗೋ ಟ್ರೇಡಿಂಗ್ ಸ್ವಿಚ್ ಆದೆ ಅವಾಗಿಂತ ನನಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಪ್ಲೈ ಮಾಡೋದ್ರಿಂದ, ಬಂಡಿ ಮ್ಯಾನೇಜ್ಮೆಂಟ್ ಅಪ್ಲೈ ಮಾಡೋದ್ರಿಂದ ಪ್ರಾಫಿಟ್ ಆಗಿದೆ. ಸೊ ನಿಮಗೇನಾದರೂ ಆಸಕ್ತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ನಿಮಗೆ ಕೋಡ್ ಸತ ಕೊಡ್ತೀನಿ, ಬ್ಯಾಕ್ ಟೆಸ್ಟ್ ಯಾವ ಥರ ಬ್ಯಾಕ್ ಟೆಸ್ಟ್ ಮಾಡಬೇಕು. ಈ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿದ್ದು 1:1, ಆಲ್ಮೋಸ್ಟ್ 70% to 75% ವಿನ್ ರೇಟ್ ಇದೆ ಸ್ನೇಹಿತರೆ ಈ ಸ್ಟ್ರಾಟಜಿಯಿಂದ. ಓನ್ಲಿ 1:1 ಐ ಆಮ್ ಟೆಲಿಂಗ್. ಇನ್ನು ಏನಾದರೂ 1:3 ತೊಗೊಂಡ್ರೆ ಆಲ್ಮೋಸ್ಟ್ 45% to 50% ಮ್ಯಾಕ್ಸಿಮಮ್ ಇಟ್ ಇಸ್. ಸೊ ಸ್ಟ್ರಾಟಜಿ ಮಾತ್ರ ಚೆನ್ನಾಗಿದೆ. ನಿಮಗೇನಾದರೂ ಕೋಡ್ ಬೇಕಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ನಿಮಗೆ ಒಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಈ ಸ್ಟ್ರಾಟಜಿಯಿಂದ ನಿಮಗೇನಾದರೂ ಲೈಕ್ ಮಾಡಿದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಧನ್ಯವಾದಗಳು. ಥ್ಯಾಂಕ್ಸ್.